ಕನ್ನಡ ನಾಡು ಕಲೆಗಳ ಬೀಡು, ಹಾಗೆ ಸಾಂಸ್ಕೃತಿಕ ನೆಲೆನಾಡು. ಈ ಸಾಂಸ್ಕೃತಿಕ ನೆಲೆನಾಡಿನಲ್ಲಿ ಸಾಂಸ್ಕೃತಿಕ ನೆಲೆಗಟ್ಟಿನ ವಿಷಯದಲ್ಲಿ ಕನ್ನಡ ನಾಡು ಸದಾ ಮುಂದು. ಕನ್ನಡಿಗರ ಹೃದಯ ವೈಶಾಲ್ಯತೆ, ಕನ್ನಡಿಗರ ಭಕ್ತಿ ಪರಾಕಾಷ್ಠತೆ ಮೇರು ಶಿಖರ ಮುಟ್ಟುತ್ತದೆ ಎಂದರೆ ತಪ್ಪಾಗಲಾರದು. ಕಾರಣ ಅಪಾರ ದೈವಭಕ್ತಿ. ದೈವಭಕ್ತಿಗೆ ಇನ್ನೊಂದು ಹೆಸರೇ ಕರ್ನಾಟಕ, ಕನ್ನಡ ನಾಡು, ಕನ್ನಡಿಗರು ಅಂದರೆ ತಪ್ಪಿಲ್ಲ. ಕಾರಣ ಕನ್ನಡಿಗರು ದೈವತ್ವಕ್ಕೆ ಎಂದಿಗೂ ತಲೆಬಾಗಿ ನಮಸ್ಕರಿಸಿ ದೀರ್ಘದಂಡ ಪ್ರಣಾಮಗಳೊಂದಿಗೆ ಕಾರ್ಯಾರಂಭ ಮಾಡುವ ಪದ್ಧತಿ. ಹಾಗೆಯೇ ದಸರಾ ಹಬ್ಬ ಮೈಸೂರು ಮಹಾರಾಜರ ಒಂದು ವಿಜಯ ಸಂಕೇತವಾಗಿ ವಿಜಯದಶಮಿ ಆಯುಧ ಪೂಜೆಯ ಅಂಗವಾಗಿ ನಡೆಯುವ ಈ ದಸರಾ ಹಬ್ಬ ಇಂದು ದೇಶದಾದ್ಯಂತ ನಡೀತಾ ಇದೆ. ತಾಯಿ ಚಾಮುಂಡಿಯ ಉತ್ಸವ ಕೂಡ ತುಂಬ ಸಂತೋಷದಾಯಕವಾಗಿ ನಡೆಯುತ್ತೆ. ಇದೇ ಸುಸಂದರ್ಭದಲ್ಲಿ ನಾಡಿನ ಎಲ್ಲ ದೇವತೆಗಳ ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತವೆ. ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ, ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ, ಪುರಗಳಲ್ಲಿ ಎಲ್ಲ ಕಡೆ ಕೂಡ ದೇವಿಯ ಪರಾಕಾಷ್ಠತೆ ಮುಗಿಲು ಮುಟ್ಟುತ್ತೆ ಅಂತೇಳಿದ್ರೆ ತಪ್ಪಾಗಲಾರದು. ಈ ಹಂತದಲ್ಲಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಪ್ರಸನ್ನ ಚಿತ್ರಮಂದಿರದ ಎದುರು ಬನಶಂಕರಿ ದೇವಾಲಯ ಇದ್ದು, ಈ ಬನಶಂಕರಿ ದೇವಾಲಯದ ತಾಯಿಯ ಉತ್ಸವ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ತಾಯಿಯ ಪಲ್ಲಕ್ಕಿ ರಥ ತುಂಬ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಿಂದಲೂ ಅಲಂಕಾರ ಮಾಡಿ ಸಿದ್ಧತೆ ಮಾಡಿ, ಹಾಗೆ ತಾಯಿಯ ಪೀಠವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಪಲ್ಲಕ್ಕಿಯಲ್ಲಿ. ಈಗ ತಾಯಿಯ ವಿಗ್ರಹ ಪೀಠಕ್ಕೆ ತರಬೇಕು, ಆ ಪ್ರಯತ್ನದಲ್ಲಿದ್ದಾರೆ ಎಲ್ಲರೂ. ತುಂಬ ಭಯ ಭಕ್ತಿಯಿಂದ, ನಯ ನಾಜೂಕಿನಿಂದ, ಭಕ್ತಿ ಭಾವದೊಂದಿಗೆ ಮೇಳೈಸಿ ಆ ತಾಯಿಯನ್ನು ಆ ರಥದ ಒಳಗಡೆ ತರ್ತಾಯಿದ್ದಾರೆ. ನೋಡಿ, ಒಂದು ಕಡೆ ಕಷ್ಟ, ಆ ಕಷ್ಟದ ಜೊತೆಗೆ ಸಂತೋಷದ ಸಮಯ. ತಾಯಿ ಪಲ್ಲಕ್ಕಿ ಏರ್ತಾ ಇದ್ದಾರಲ್ಲ, ತಾಯಿಯನ್ನು ಪಲ್ಲಕ್ಕಿಲಿ ಎತ್ತುತ್ತಾ ಇದೀವಲ್ಲ ಪಲ್ಲಕ್ಕಿಯಲ್ಲಿ ಅನ್ನುವಂಥದ್ದು. ಇದರೊಟ್ಟಿಗೆ ತಾಯಿಯನ್ನು ಪೀಠದಲ್ಲಿ ಅಲಂಕರಿಸಬೇಕು. ಅದೊಂದು ತುಂಬ ಅಲಂಕಾರಿಕವಾಗಿ ಈ ಒಂದು ರಥವನ್ನು ತಯಾರು ಮಾಡಿದ್ದಾರೆ. ಹಾಗೆ ತಾಯಿಯನ್ನು ಕೂಡ ಅಷ್ಟೇ ಅತ್ಯದ್ಭುತವಾಗಿ ತಾಯಿಯ ಒಂದು ರೂಪವನ್ನು ಅಲಂಕಾರ ಮಾಡಿದ್ದಾರೆ. ತಾಯಿಯನ್ನು ನೋಡಿದ ತಕ್ಷಣ ಶಿರವಾಗಿ ನಮಸ್ಕರಿಸಿ ಒಂದು ದೀರ್ಘದಂಡ ನಮಸ್ಕಾರ ಮಾಡಿಬಿಡ್ಬೇಕು, ಆ ಮಟ್ಟದಲ್ಲಿ ಅಲಂಕಾರ ಮಾಡಿದ್ದಾರೆ. ತಾಳ ಮೇಳ ಮದ್ದಳೆಗಳೊಂದಿಗೆ, ಹಾಗೆ ಕಂಸಾಳೆಗಳೊಂದಿಗೆ, ಕಲಾವಿದರೊಂದಿಗೆ ತಾಯಿಯನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡಿ ಬೀದಿ ಬೀದಿಗಳಲ್ಲಿ, ರಸ್ತೆಗಳಲ್ಲಿ, ಗಲ್ಲಿಗಳಲ್ಲಿ ಒಂದು ತಾಯಿಯ ಉತ್ಸವ ನಡೆಯುವಂಥದ್ದು ನೋಡೋದಕ್ಕೆ ಭಗವಂತ ಈ ಕಣ್ಣುಗಳನ್ನ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳಬೇಕು. ಹಾಗೆ ತಾಯಿಯನ್ನು ಕಣ್ತುಂಬಿಸ್ಕೊಂಡು ನಮ್ಮ ಜನ್ಮ ಪಾವನ ಆಯ್ತಪ್ಪ ಅನ್ನುವಂಥದ್ದು. ತಾಯಿ ಬನಶಂಕರಿಯನ್ನು ಕಣ್ತುಂಬಿಸ್ಕೊಳ್ಳಿ ಎಲ್ಲರೂ. ಹಾಗೆ ಇನ್ನೊಂದು ವಿಷಯ, ತಾಯಿಯನ್ನು ಭಜಿಸಿದರೆ ಪ್ರಪಂಚದಲ್ಲಿ ತಾಯಿ ಕಾಪಾಡೋ ಅಷ್ಟು, ತಾಯಿ ಆರೈಕೆ ಮಾಡೋ ಅಷ್ಟು, ತಾಯಿ ನಮ್ಮನ್ನು ಪಾಲಿಸುವಷ್ಟು
ಇನ್ಯಾರೂ ಪಾಲಿಸೋದಕ್ಕಾಗೋದಿಲ್ಲ. ಹಾಗಾಗಿ ದೇವಿಯನ್ನು ಒಮ್ಮೆ ಸ್ಮರಣೆ ಮಾಡಿಕೊಂಡು ತಾಯಿಗೊಂದು ನಮಸ್ಕಾರ ಮಾಡಿ, ತಾಯಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ.